ಭಾರತೀಯ ಐತಿಹಾಸಿಕ ಪರಂಪರೆಯಲ್ಲಿ ಬೆಟ್ಟ, ಗುಡ್ಡ, ಗಿರಿ, ಕಾನನಗಳು ರಾಜವಂಶಗಳ ಆಳ್ವಿಕೆಯ ಮುನ್ನುಡಿಗಳಾಗಿವೆ. ಪ್ರಾಚೀನ ರಾಜವಂಶಗಳಾದ ಗಂಗಾ, ಹೊಯ್ಸಳ, ಚಾಲುಕ್ಯರಾದಿಯಾಗಿ ಮಧ್ಯಯುಗದ ಪಾಳೆಪಟ್ಟುಗಳಾದ ಚಿತ್ರದುರ್ಗದ ನಾಯಕರು, ಪಲ್ಲವರಸರು, ಶಾಂತರಸರು, ಕೆಳದಿಯ ಅರಸರವರೆಗೂ ಎಲ್ಲರೂ ಶತ್ರು ಬಾಧೆಯಿಂದ ರಕ್ಷಿಸಿಕೊಳ್ಳಲು ತಮ್ಮ ನೆಲೆ ತಾಣಗಳನ್ನಾಗಿ ಪ್ರಕೃತಿ ಮಡಿಲನ್ನೇ ಆಶ್ರಯಿಸಿದ್ದರು. ಐತಿಹಾಸಿಕ ಸಂಶೋಧನೆಗಳಿಂದ ಇದು ತಿಳಿದು ಬರುತ್ತದೆ. ಭಾರತದಲ್ಲಿನ ವಿಂಧ್ಯಾಚಲದ ದಕ್ಷಿಣ ಭಾಗವಂತೂ ದಂಡಕಾರಣ್ಯ, ಮಲಯಾಚಲವೆಂದೇ ಪುರಾಣಗಳಲ್ಲಿ ಬಣ್ಣಿಸಲಾಗಿದೆ. ಕಾಮ್ಯ ಕವನ, ನಾಗರಖಂಡ, ಕುಂತಳನಾಡು, ಮಧುವಂಕನಾಡು ಎಂದೆಲ್ಲ ಖ್ಯಾತಿ ಹೊಂದಿದ ಪಶ್ಚಿಮ ಘಟ್ಟದ ಸಹ್ಯಾದ್ರಿ ಶ್ರೇಣಿಗಳು ಪೌರಾಣಿಕ ಹಿನ್ನೆಲೆಯಿಂದ, ರಾಜವಂಶಗಳ ಆಳ್ವಿಕೆಯಿಂದ ಇತಿಹಾಸ ಪ್ರಸಿದ್ಧವಾಗಿದೆ. ಇಲ್ಲಿರುವ ಹಲವು ಕೋಟೆ ಕೊತ್ತಲಗಳು, ದುರ್ಗಗಳು ಇದಕ್ಕೆ ಸಾಕ್ಷ್ಯಭೂತ. ಇಂತಹ ಮಹತ್ವದ ದುರ್ಗಗಳಲ್ಲಿ ಭುವನಗಿರಿ ದುರ್ಗವೂ ಒಂದು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಿಂದ 18 ಕಿಲೋಮೀಟರ್ ದೂರವಿದೆ. ಇಂದು ಕವಲೆದುರ್ಗವೆಂದೇ ಪ್ರಸಿದ್ಧ. ಇದು 3 ಸುತ್ತಿನ ಕೋಟೆಯಾಗಿದ್ದು, ಬೆಟ್ಟದ ದಿಣ್ಣೆಗಳ ನೈಸರ್ಗಿಕ ಬಾಹ್ಯರೇಖೆಗಳನ್ನು ಅನುಸರಿಸಿ ಬೃಹತ್ ಗಾತ್ರದ ಪೆಡಸುಕಲ್ಲುಗಳ ಇಟ್ಟಿಗೆಗಳನ್ನುಪಯೋಗಿಸಿ ನಿರ್ಮಿಸಲಾಗಿದೆ. ಪ್ರತಿ ಸುತ್ತಿನಲ್ಲೂ ಒಂದು ಮಹಾದ್ವಾರವಿದ್ದು ಅದರ ಇಕ್ಕೆಲಗಳಲ್ಲೂ ರಕ್ಷಣಾ ಕೊಠಡಿಗಳಿವೆ. ಕೋಟೆಯ ಮಧ್ಯದಲ್ಲಿ ದೇವಾಲಯಗಳು, ಒಂದು ಪಾಳುಬಿದ್ದ ಅರಮನೆ ಹಾಗೂ ಇತರ ರಚನೆಗಳಿವೆ. ದುರ್ಗದ ತುತ್ತತುದಿಯಲ್ಲಿ ಅರಬ್ಬಿ ಸಮುದ್ರಕ್ಕೆ ಅಭಿಮುಖವಾಗಿರುವ ಶಿಖರೇಶ್ವರ ಅಥವಾ ಶ್ರೀಕಂಠೇಶ್ವರ ಎಂಬ ಸಣ್ಣ ದೇವಸ್ಥಾನವಿದೆ. ದೇವಸ್ಥಾನವು ಗರ್ಭಗೃಹವನ್ನು ಹೊಂದಿದ್ದು ಎದುರಿಗೆ ಒಂದು ನಂದಿಮಂಟಪ ಮತ್ತು ಮುಖಮಂಟಪವಿದೆ. ಸೂರ್ಯಾಸ್ತದ ಸಮಯದಲ್ಲಿ ಇಲ್ಲಿಂದ ಪಶ್ಚಿಮ ಕ್ಷಿತಿಜದಲ್ಲಿ ಮುಳುಗುವ ಸೂರ್ಯನ ಸುಂದರ ನೋಟ ಕಾಣಸಿಗುವುದು. ಕೋಟೆ ಒಳಗಿರುವ ಅರಮನೆಯ ಜಾಗದಲ್ಲಿ ದೊಡ್ಡ ಅಡಿಪಾಯ ಕಂಡುಬರುತ್ತದೆ. ಇತ್ತೀಚಿನ ಉತ್ಖನನದಿಂದ ಪರಸ್ಪರ ಹೊಂದಿಕೊಂಡಿರುವ ಕೊಠಡಿಗಳು, ವಿಶಾಲವಾದ ಕಂಬದ ಜಗುಲಿ, ಪೂಜಾಗೃಹ, ಅಡಿಗೆ ಕೋಣೆ ಮತ್ತು ಅದರಲ್ಲಿರುವ ಕಲ್ಲಿನ 5 ಉರಿಕದ ಒಲೆ, ಕಲ್ಲಿನ ವೇದಿಕೆ ಇರುವ ಸ್ನಾನದ ಕೋಣೆ, ಉತ್ತಮ ನೀರು ಸರಬರಾಜು ವ್ಯವಸ್ಥೆ, ಒಂದು ವಿಶಾಲವಾದ ಒಳ ಪ್ರಾಂಗಣ, ನಂತರ ಮೆಟ್ಟಿಲಿನಿಂದ ಕೂಡಿದ ಒಂದು ಕೊಳ ಇವುಗಳಿಂದ ಕೂಡಿದ ಅರಮನೆಯ ವಾಸ್ತುಶಿಲ್ಪದ ಒಳನೋಟ ಕಾಣಸಿಗುತ್ತದೆ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟರೂ ಸದ್ದು ಪ್ರತಿಧ್ವನಿಸುವಷ್ಟು ಪ್ರಶಾಂತ ಹಾಗೂ ಮೌವನದ ಪರಿಸರ ಇಲ್ಲಿನದು. ಹಸಿರನ್ನು ಕಣ್ತುಂಬಿಕೊಳ್ಳುವುದು ಮಾತ್ರವಲ್ಲ, ಇತಿಹಾಸದ ಅರಿವನ್ನು ಮನದುಂಬಿಕೊಳ್ಳಲು ಇಲ್ಲಿ ಸಾಕಷ್ಟು ಅವಕಾಶವಿದೆ. ಇತಿಹಾಸದ ಕುರುಹುಗಳ ಹಿಂದೆ ನಡೆದರೆ ಈ ದುರ್ಗವನ್ನು ಹಿಂದೊಮ್ಮೆ ಭುವನಗಿರಿ ದುರ್ಗ, ಕವಲೆ ದುರ್ಗ ಎಂದು ಕರೆಯುತ್ತಿದ್ದು ದಾಗಿ ತಿಳಿದು ಬರುತ್ತದೆ. ಕವಲೆ ದುರ್ಗದಲ್ಲಿನ ಆಕರ್ಷಣೆಗಳಲ್ಲಿ ತಿಮ್ಮಣ್ಣನಾಯಕನ ಕೆರೆಯೂ ಒಂದು. 18 ಎಕರೆ ವಿಸ್ತೀರ್ಣದ ಈ ಕೆರೆ ಹಕ್ಕಿಗಳ ಚಿಲಿಪಿಲಿ ಕಲರವದಿಂದ, ಮೀನುಗಳ ಮುಳುಗಾಟದಿಂದ, ಬೆಳ್ಳಕ್ಕಿಯ ಹಿಂಡಿನಿಂದ ಗಮನ ಸೆಳೆಯುತ್ತದೆ. ಕೆರೆಯ ಮೇಲಿನಿಂದ ತೇಲಿ ಬರುವ ತಂಗಾಳಿಗೆ ಮೈಯೊಡ್ಡಿ ಜಲಚರಗಳ ದನಿ ಕೇಳಿಸಿಕೊಳ್ಳುವುದು ಹಿತವಾದ ಅನುಭವ. ಕೆಳದಿ ಅರಸರು ನಿರ್ಮಿಸಿದ ವೀರಶೈವ ಮಠ ಕವಲೆದುರ್ಗದಲ್ಲಿದೆ. ಈ ಅರಸರಿಗೆ 7ರ ಮೇಲೆ ವಿಶೇಷ ಮಮಕಾರ ಇದ್ದಿರಬೇಕು. ಆ ಕಾರಣದಿಂದಲೇ 7 ಕೆರೆಗಳು ಇಲ್ಲಿವೆ. ಇಷ್ಟು ಮಾತ್ರವಲ್ಲ, ಅರಸರು ಆರಾಧಿಸುತ್ತಿದ್ದ ನಾಗದೇವರಿಗೆ ಕೂಡ 7 ಹೆಡೆ. ಮಠದಿಂದ ಸುಮಾರು 1 ಮೈಲಿ ಮುಂದೆ ಸಾಗಿದರೆ ಕೋಟೆಯ ಮುಖ್ಯದ್ವಾರ ಎದುರಾಗುತ್ತದೆ. ಮಹಾದ್ವಾರ ಪ್ರವೇಶಿಸಿದಂತೆ ಸುಮಾರು 50ರಿಂದ 60 ಅಡಿ ಎತ್ತರದ ಗೋಡೆ ನೋಡಬಹುದು. ಗೋಡೆಯ ಮೇಲೆ ಅಂದಿನ ಕಾಲದ ಚಿತ್ರಕಲೆಯನ್ನು ನೋಡಬಹುದು. ಕಾವಲುಗಾರರು ಉಳಿದುಕೊಳ್ಳಲು ಮಾಡಿದ್ದ ಚೌಕಾಕಾರದ ಕಾವಲುಗಾರ ಕೊಠಡಿ ಹಾಗೂ ಒಳಭಾಗದಲ್ಲಿ ಮುಖಮಂಟಪವನ್ನು 2ನೇ ಮಹಾದ್ವಾರ ಹಾಯುವಾಗ ನೋಡಬಹುದು. ಮಂಟಪದ ಎಡಭಾಗದಲ್ಲಿ ಬ್ಯಾಕ್ಕೋಟ್ ನಾಗತೀರ್ಥವೆಂಬ ಕೊಳ ಹಾಗೂ ಸುಮಾರು 6 ಅಡಿ ಎತ್ತರದ 7 ಹೆಡೆಯ ಏಕಶಿಲಾ ನಾಗರ ಶಿಲ್ಪವನ್ನು ನೋಡಬಹುದು. 3ನೇ ಮಹಾದ್ವಾರದ ಬಲಭಾಗದಲ್ಲಿ ನಗಾರಿ ಕಟ್ಟೆಯಿದೆ. ಈ ಪರಿಸರದಲ್ಲಿ ಒಂದು ಸುರಂಗ ಮಾರ್ಗವನ್ನು ಕಾಣಬಹುದು. 4ನೆಯ ಮಹಾದ್ವಾರ ತಲುಪಲು ಇಳಿಜಾರಿನ ಹಾಸುಗಲ್ಲನ್ನು ದಾಟಬೇಕು.
ಅಲ್ಲಿಯೂ ಒಂದು ಮುಖ ಮಂಟಪವನ್ನು ನೋಡಬಹುದು. ಕವಲೇದುರ್ಗದಲ್ಲಿ ವಿಶ್ವನಾಥೇಶ್ವರ ದೇವಾಲಯವಿದೆ. ಈ ದೇವಾಲಯದ ಹೊರಭಾಗದಲ್ಲಿ ಅನೇಕ ಕಲಾಕೃತಿಗಳನ್ನು ಕಾಣಬಹುದು. ಕಾಶಿಯಿಂದ ತಂದ ಅಮೃತಶಿಲೆಯ ವಿಶ್ವನಾಥೇಶ್ವರನ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆಯಂತೆ. ಅರಸರ ಕಾಲದಲ್ಲಿ ತುಪ್ಪ ಹಾಗೂ ಎಣ್ಣೆಯನ್ನು ಶೇಖರಿಸಲು ಉಪಯೋಗಿಸುತ್ತಿದ್ದ ಬಾವಿಯನ್ನು ದುರ್ಗದಲ್ಲಿ ನೋಡಬಹುದು. ಇದಕ್ಕೆ ಎಣ್ಣೆ ಹಾಗೂ ತುಪ್ಪದ ಬಾವಿ ಎಂದೇ ಈಗಲೂ ಕರೆಯುತ್ತಾರೆ. ಶಿಸ್ತಿನ ಶಿವಪ್ಪನಾಯಕನ ಕಾಲದ ಏತನೀರಾವರಿ ಪದ್ಧತಿ ಬಳಕೆಯ ಕುರುಹುಗಳು ಕವಲೇದುರ್ಗದಲ್ಲಿ ಈಗಲೂ ಕಾಣಬಹುದು. ದಟ್ಟವರಣ್ಯದ ನಡುವೆ ಸುಮಾರು ಅರ್ಧ ಎಕರೆ ಪ್ರದೇಶದಲ್ಲಿರುವ ಅರಮನೆ ಕಲ್ಲು ಕಂಬಗಳ ಆಸರೆ ಹೊಂದಿದೆ. ಅರಮನೆಗೀಗ ಆಕಾಶವೇ ಛಾವಣಿ, ಕಂಬಗಳು ಮತ್ತು ಮಣ್ಣಿನ ಗೋಡೆಗಳು ಮಾತ್ರ ಉಳಿದಿವೆ. ಈ ದುರ್ಗವು ಸಂತರ ನೆಲೆಬೀಡಾಗಿತ್ತು ಎಂಬುದಕ್ಕೂ ಸಾಕ್ಷ್ಯಗಳಿವೆ. ದೌಮ್ಯ ಯತಿಗಳು ಇಲ್ಲಿ ತಪಸ್ಸು ಗೈದಿದ್ದರೆಂಬ ಐತಿಹ್ಯವಿದೆ. ವೀರಶೈವ ಪಂಚಪೀಠದ ಆಚಾರ್ಯರಲ್ಲಿ ಒಬ್ಬರಾದ ಉಜ್ಜಯಿನಿಯ ಸಿಂಹಾಸನಾಧೀಶ್ವರ ಮರುಳಸಿದ್ದೇಶ್ವರರು ಇಲ್ಲಿ ತಪಸ್ಸುಗೈಯುತ್ತಿದ್ದಾಗ ಇಲ್ಲಿ ಕಂಡುಬಂದ ವನ್ಯ ಮೃಗಗಳನ್ನು ಸಾಧು ಪ್ರಾಣಿಗಳನ್ನಾಗಿ ಪರಿವರ್ತಿಸಿದರು. ಇದರಿಂದ ಕಾಡು ಕವಿಲೆಗಳಿದ್ದ ಈ ದುರ್ಗಮ ಪ್ರದೇಶವು ಕವಿಲೆದುರ್ಗ, ಕೌಲೆದುರ್ಗವಾಯಿತೆಂಬುದು ಸ್ಥಳ ಪುರಾಣ. ಮರುಳಸಿದ್ದರು ಅನುಷ್ಠಾನಗೈದ ಕುರಹಾಗಿ ಇಲ್ಲಿ ಭುವನಗಿರಿ ಸಂಸ್ಥಾನ ಮಠ ಸ್ಥಾಪಿತವಾಗಿದೆ. ಕೆಳದಿಯ ಭದ್ರಪ್ಪ, ಚೌಡಪ್ಪ, ಶಿವಪ್ಪನಾಯಕ, ರಾಣಿ ಚೆನ್ನಮ್ಮ ಕೂಡ ಈ ದುರ್ಗವನ್ನು ಪ್ರಗತಿಯತ್ತ ಕೊಂಡೊಯ್ದಿದ್ದಾರೆ. ವೇಣಿಪುರದ ಶತ್ರು ಬಾಧೆಯಿಂದ ತಪ್ಪಿಸಿಕೊಳ್ಳಲು ಚೆನ್ನಮ್ಮ ಕೌಲೆದುರ್ಗವನ್ನ ಆಶ್ರಯಿಸಿ ಕೋಟೆ ಬಲಪಡಿಸಿದಳು. ರಾಜಗುರುಗಳ ಸನ್ನಿಧಿಯಲ್ಲಿ ಪಟ್ಟ ಏರಿದಳೆಂದು. ಮುಂದೆ ಮರಾಠರ ರಾಜರಾಮನಿಗೂ ಇಲ್ಲಿಯೇ ಆಶ್ರಯ ನೀಡಿದ್ದಳೆಂಬ ಐತಿಹ್ಯವಿದೆ. ಮುಂದೆ ಹೊನ್ನಾಳಿ, ಹುಲಿಕೆರೆ ಕೋಟೆಯನ್ನ ವಶಪಡಿಸಿಕೊಂಡಳೆಂದು. ಹುಲಿಕೆರೆಯಲ್ಲಿ ಬಹುದೊಡ್ಡ ಕೋಟೆ ನಿರ್ಮಿಸಿ ಚನ್ನಗಿರಿ ಎಂದು ಹೆಸರಿಟ್ಟಳೆಂಬುದು ಶಾಸನದಲ್ಲಿ ಉಲ್ಲೇಖವಾಗಿದೆ. ಈ ಭಾಗವನ್ನು ವಶಪಡಿಸಿಕೊಂಡ ಹೈದರಾಲಿ ಈ ಅಭೇದ್ಯ ಕೋಟೆಯಲ್ಲಿ ಸೇನಾಪಡೆ ನೆಲೆಗೊಳಿಸಿ ಕಾವಲು ದುರ್ಗ ಎಂದು ಕರೆದಿದ್ದಾನೆ. ಕವಲೆದುರ್ಗದಲ್ಲಿ ಇಂದು ನಮಗೆ ಕಾಣಸಿಗುವುದು ಬೆಟ್ಟದ ಮೇಲಿನ 5 ಸುತ್ತಿನ ಅಭೇಕೋಟೆ, ಗೋಪುರಗಳು, ಬತೇರಿಗಳು ಮಾತ್ರ. ವೆಂಕಟಪ್ಪನಾಯಕನ ಕಾಲದಲ್ಲಿ ಬೃಹತ್ ಸೈನಿಕ ನೆಲೆಯಾಗಿದ್ದ ಇಲ್ಲಿ ಆನೆ ಮತ್ತು ಕುದುರೆ ಲಾಯದ ಕಟ್ಟಡಗಳು ಇವೆ. ಟಂಕಸಾಲೆಯೊಂದಿದ್ದು ಇಕ್ಕೇರಿವರೆಹ ಎಂಬ ನಾಣ್ಯಗಳನ್ನು ಇಲ್ಲಿಯೇ ಟಂಕಿಸಲಾಗಿತ್ತೆಂಬುದಕ್ಕೆ ಇಲ್ಲಿ ದೊರೆತಿರುವ ನಾಣ್ಯಗಳು ಮತ್ತು ಉತ್ತಮ ಸ್ಥಿತಿಯಲ್ಲಿನ ಟಂಕಸಾಲೆ ನಿದರ್ಶನ. ಕೋಟೆ ಒಳಭಾಗದಲ್ಲಿ ಮಾರುಕಟ್ಟೆ, ಸುಂಕದ ಕಟ್ಟೆ, ತಳವಾರ ಕಟ್ಟೆ, ಉಕ್ಕಡ ಕಂಡುಬಂದರೆ ಹೊರಭಾಗದಲ್ಲಿ ವೆಂಕಟಪ್ಪನಿಂದ ಸ್ಥಾಪಿತ ಭುವನಗಿರಿ ಸಂಸ್ಥಾನ ಮಠ ಧಾರ್ಮಿಕ ಪ್ರಭಾವನೆಗೆ ಸಾಕ್ಷ್ಯವಾಗಿದೆ. ಊರಿನ ಮುಂಭಾಗದಲ್ಲಿ ಬಹುದೊಡ್ಡ ಕೆರೆಯಿದೆ. ತಿಮ್ಮಣ್ಣ ನಾಯ್ಕನಿಂದ ನಿರ್ಮಿತವಾಗಿರುವ ಇದು ತಿಮ್ಮಣ್ಣ ನಾಯ್ಕನ ಕೆರೆ ಎಂದೇ ಖ್ಯಾತಿ. ಮುಂದೆ ಅಲ್ಲಿಯ ಕಣ್ಮನ ಸೆಳೆಯುವ ಕಲಾ ನೈಪುಣ್ಯಕ್ಕೆ ಸಾಕ್ಷ್ಯವೆನಿಸಿದೆ. ಕಾಶಿ ವಿಶ್ವೇಶ್ವರ ದೇಗುಲವಿದೆ. ಇಲ್ಲಿನ ಶಿವಲಿಂಗವನ್ನು ದೊಡ್ಡ ಸಂಕಣ್ಣನಾಯಕನು ಕಾಶಿಯಿಂದ ಲಿಂಗವನ್ನು ತಂದು ಸ್ಥಾಪಿಸಿದನೆಂದು ತಿಳಿದುಬರುತ್ತದೆ. ಇದು ವೆಂಕಟಪ್ಪ ನಾಯ್ಕನ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡು ಉತ್ತಮ ಸ್ಥಿತಿಯಲ್ಲಿದೆ. ಇದರ ಮುಂದೆ ತುಲಾಭಾರ ಮಂಟಪವಿದೆ. ಅನತಿ ದೂರದಲ್ಲಿ ಬಿದನೂರಿನ ಅರಮನೆಯನ್ನೇ ಹೋಲುವ ಭವ್ಯ ಅರಮನೆ ವಿನಾಶದ ಅಂಚಿನಲ್ಲಿದೆ. ಇಲ್ಲಿ ಬಳಸಿರುವ ಇಟ್ಟಿಗೆಗಳನ್ನು ಚೀನಾದಿಂದ ತರಿಸಲಾಗಿದೆಯಂತೆ. ನಂತರ ಸಿಗುವುದು ಶಿಖರೇಶ್ವರ ದೇಗುಲ. ಇಲ್ಲಿನ ಸೂರ್ಯಾಸ್ತದ ದೃಶ್ಯ ಆಗುಂಬೆಗಿಂತ ಮಿಗಿಲಾದುದು. ಊರಿನ ಮತ್ತೊಂದೆಡೆ ಕೆಳದಿಯ ವೀರಯೋಧರ 32 ಸಮಾಧಿಗಳಿವೆ. ಇಲ್ಲಿಗೆ ಈಗಲೂ ಪ್ರತಿ ವರ್ಷ ಯೋಧರ ಮನೆತನದವರು ಪೂರ್ವಜರ ಪೂಜೆಗೆ ಬರುತ್ತಾರಂತೆ. ಮುಂದೆ ಸಾಗಿದರೆ ಕಲ್ಯಾಣ ಮಹಲ್ ಎಂಬ ಸುಂದರ ಕಟ್ಟಡ ಭಗ್ನ ರೂಪಿಯಾಗಿ ಕಾಣುತ್ತದೆ. ಕವಲೇದುರ್ಗದ ಮತ್ತೊಂದು ವಿಶೇಷ ಎಂದರೆ ನ್ಯಾಯ ತೀರ್ಮಾನದ ಪ್ರಮಾಣ ಘಂಟೆ ಮತ್ತು ಗದ್ದುಗೆ. ಮಲ್ಲವರಸರಿಂದ ನಿರ್ಮಿತವಾದ ಇದು ನ್ಯಾಯಪೀಠವೆಂದೇ ಪ್ರಖ್ಯಾತಿ. ಭುವನಗಿರಿ ದುರ್ಗದ ಮಹಾಮತ್ತಿನ ಪೀಠಾಧ್ಯಕ್ಷರು ಪ್ರಜೆಗಳಲ್ಲಿ ಸಂಭವಿಸುತ್ತಿದ್ದ ವ್ಯಾಜ್ಯ ವಿವಾದಗಳನ್ನು ಸತ್ಯ, ನ್ಯಾಯ,
ಧರ್ಮಕ್ಕೆ ಚ್ಯುತಿ ಬರದಂತೆ ಬಗೆಹರಿಸುತ್ತಿದ್ದರು ಎಂಬುದು ಇಲ್ಲಿನ ಹಿನ್ನೆಲೆ. ಮಠದ ಆವರಣದಲ್ಲಿ ಚೌಡೇಶ್ವರಿ ಮಂದಿರವಿದೆ. ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಭಕ್ತಸಾಗರ ಹರಿದು ಬರುತ್ತದೆ. ಇಲ್ಲಿ ಇರುವ ಮರುಳಸಿದ್ದೇಶ್ವರ ಗದ್ದುಗೆ ಕೂಡ ನೋಡುವಂಥದ್ದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.